ಕೊಳ್ಳೇಗಾಲ ನಗರಸಭೆ ವತಿಯಿಂದ 24x7 ಶುದ್ಧ ಕುಡಿಯುವ ನೀರಿನ ಬಿಲ್ಗಳನ್ನು ಬಾಡಿಗೆ ಇರುವವರ ಹೆಸರಲ್ಲಿ ನೀಡಲಾಗುತ್ತಿದ್ದು, ಇದರಿಂದ ಮುಂದಿನ ದಿನಗಳಲ್ಲಿ ಮನೆ ಮಾಲೀಕರಿಗೆ ಕಂಟಕ ಎದುರಾಗಲಿದೆ ಅಂತ ನಗರದಲ್ಲಿ ಹೋರಾಟಗಾರ ಹೊಯ್ಸಳಮೂರ್ತಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಹೌದು, ಕೊಳ್ಳೇಗಾಲ ನಗರ ವ್ಯಾಪ್ತಿಯಲ್ಲಿ ಮನೆಗಳಿಗೆ ಅಳವಡಿಸಲಾಗಿರುವ 24x7 ಶುದ್ಧ ಕುಡಿಯುವ ನೀರಿನ ನಲ್ಲಿಗಳ ಬಿಲ್ಗಳನ್ನು ಬಾಡಿಗೆ ಮನೆಯವರ ಹೆಸರಲ್ಲಿ ನೀಡಲಾಗುತ್ತಿದ್ದು, ಇದು ಸರಿಯಾದ ಕ್ರಮವಲ್ಲ. ಇದರಿಂದ ಮನೆಗಳ ಮಾಲೀಕರು ಕೋರ್ಟು ಕೇಸು ಅಂತ ಅಲೆಯುವಂತಹ ಸನ್ನಿವೇಶ ಎದುರಾಗಲಿದೆ. ಈ ಬಗ್ಗೆ ನಗರಸಭೆಯವರಿಗೆ ಈ ಹಿಂದೆಯೂ ಮನವಿ ಮಾಡಿದ್ದೆವು. ಬಾಡಿಗೆ ಮನೆಯವರ ಹೆಸರಲ್ಲಿ ಬಿಲ್ ಕೊಡದೆ ಮಾಲೀಕರ ಹೆಸರಲ್ಲಿ ಬಿಲ್ಗಳನ್ನು ಕೊಡುವ ನಿಟ್ಟಿನಲ್ಲಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದರು. ಇನ್ನು ಈ ಬಗ್ಗೆ ಮನೆ ಮಾಲೀಕರುಗಳು ಸಹ ಎಚ್ಚರ ವಹಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಪೌರಾಯುಕ್ತರ ಬಳಿ ಏನು ಸರ್ ಮನವಿ ಮಾಡಿದ್ದು, ಏನು ವಿಷಯ? ಏನು 24 hours ವಾಟರ್ ಇದೆ. ಈಗ ಏನು ಮೀಟರ್ ಕಲೆಕ್ಷನ್ಗಳು ಕೊಟ್ಟು ಬಂದಿದ್ದಾರೆ. ಪ್ರತಿಯೊಂದು ನಗರ ಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಮನೆಗಳಿಗೂ ಮೀಟರ್ ಅಳವಡಿಸಿದ್ದಾರೆ. ಈಗ 14ನೇ ವಾರ್ಡು ನಮ್ಮದು, ಅಲ್ಲಿ ಬಿಲ್ಗಳು ಇಶ್ಯೂ ಮಾಡಿದ್ದಾರೆ. ಬಟ್ ಪ್ರಾಪರ್ ಓನರ್ಗೆ ಬಿಲ್ ಹೋಗಬೇಕು. ಅಲ್ಲಿ ಬಾಡಿಗೆದಾರಗಳ ಹೆಸರಲ್ಲಿ ಬಿಲ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇದು ಆಗಬಾರ್ದು ಅಂದ್ಬಿಟ್ಟು ನಾನು ಮನವಿ ಕೊಟ್ಟಿದ್ದೀನಿ ಕಮಿಷನರ್ ಜೊತೆ. ಯಾಕಂದರೆ ಇದು ಇವತ್ತು ನಮಗಾಯಿತು, ನಾಳೆ ದಿನ ಸಾಕಷ್ಟು ಜನಕ್ಕೆ ಆಗಿರ್ತದೆ. ಈ ಥರ ಬಿಲ್ಡಿಂಗ್ ಓನರೇ ಬೇರೆ ಇರ್ತಾರೆ, ಬಾಡಿಗೆ ಕೊಟ್ಟಿರ್ತಾರೆ. ಬಾಡಿಗೆದಾರರು ಯಾರೋ ಒಂದು ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಆ ಆಧಾರ್ ಕಾರ್ಡ್ ಕೊಟ್ಟವ್ರ ಹೆಸರಿಗೆ ಬಿಲ್ ಕೊಡ್ತಾ ಇದ್ದಾರೆ. ಇದು ಆಗಬಾರ್ದು. ಒಂದು KEB ಬಿಲ್ ಕೇಳಬೇಕು, ಬಿಲ್ಡಿಂಗ್ ಓನರ್ ಯಾರು ಅಂತ, ಇಲ್ಲ ಕಂದಾಯ ರಸೀದಿ ಕೇಳಬೇಕು, ಇಲ್ಲ ಅಂತಂದರೆ ನಮೂನೆ ತಿರುಗಿ ಕೇಳಬೇಕು, ಇಲ್ಲ ಈ ಸ್ವತ್ತು ಕೇಳಬೇಕು. ಬಿಲ್ಡಿಂಗ್ ಪ್ರಾಪರ್ ಓನರ್ಗೆ ಆ ಬಿಲ್ಲು ಹೆಸರು ಬರಬೇಕು. ಯಾವುದೋ ಒಬ್ಬ ಬಾಡಿಗೆದಾರ ಒಂದು ಆಧಾರ್ ಕಾರ್ಡ್ ಕೊಟ್ಬಿಡ್ತಾರೆ. ಆಧಾರ್ ಕಾರ್ಡ್ ಕೊಟ್ಟಿರೋರಿಗೆ ಹೆಸರಿಗೆ ಬಿಲ್ ಕೊಟ್ಟರೆ ಓನರ್ ಏನು ಮಾಡೋದು? ನಾಳೆ ದಿನ ಕೊಳ್ಳೇಗಾಲ ಜನತೆ ನನ್ನ ಪ್ರಕಾರ ಒಂದು 20% ಜನ ಈ ಥರ ಒಂದು ಫೇಕ್ ಬಿಲ್ಗಳು ಎತ್ಕೊಂಡ್ಬಿಟ್ಟು ಕೋರ್ಟು ಕಚೇರಿಗೆ ಹೋಗಿ ಕೇಸ್ ಹಾಕ್ಬಿಟ್ರೆ ಓನರ್ಗಳು ಅಳ್ಕೊಂಡು ಕೊಡ್ತಾರಲ್ಲ, ಕೋರ್ಟು ಕಚೇರಿ ಅಲಿಯದ. ಇದು ಆಗಬಾರ್ದು ಅಂದ್ಬಿಟ್ಟು ಕಮಿಷನರ್ಗೆ ನಾನು ಮನವಿ ಮಾಡಿದ್ದೀನಿ. ಅವರು ಆಕ್ಷನ್ ತಗೊಂತೀನಿ ಅಂತ ಹೇಳಿದ್ದಾರೆ. ಇದು ಬದಲಾಗಬೇಕು. ಪ್ರಾಪರ್ ಓನರ್ಗೆ ಬಿಲ್ ಹೋಗ್ಬೇಕು. ಬಿಲ್ಡಿಂಗ್ ಓನರು ಈಗ ಅವರು ಈಗ ಆಲ್ರೆಡಿ ಕೊಟ್ಟಿರೋದು ಇದೆಯಾ ಆ ಥರ? ಇದೆ 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 ಅದೆಲ್ಲ ನಾನು ಮನವಿ ಕೊಟ್ಟಿದ್ದೀನಿ ಅವ್ರಿಗೆ. ಈಗಾಗಲೇ ಪ್ರತಿಯೊಂದು ದಾಖಲೆ ಮುಖಾಂತರ ಅದನ್ನ ಸಲ್ಲಿಸಿದ್ದೀನಿ. RDO ಹಾಕಿದ್ದೀವಿ, ಬಟ್ ರೆಸ್ಪಾನ್ಸ್ ಮಾಡಿರಲಿಲ್ಲ. ಈಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಪರ್ಟಿಕ್ಯುಲರ್ ಆಗಿ ಬಿಲ್ಡಿಂಗ್ ಓನರ್ಗೆ ಆ ಬಿಲ್ ಹೋಗ್ಬೇಕು. ಆ ವಾಟರ್ 24 hours ವಾಟರ್ದು ಬಿಲ್ ಐತಲ್ಲ, ಅದು ಓನರ್ ಹೆಸರಿಗೆ ಹೋಗ್ಬೇಕು. ಅದು ಈಗ ಬಾಡಿಗೆದಾರರು ನನ್ನ ಬಿಲ್ಡಿಂಗ್ ಒಂದು 2 ಮನೆ ಬಾಡಿಗೆ ಕೊಟ್ಟಿದ್ದೀನಿ. ನಾವು ಇಲ್ದಿದ್ದ ಟೈಮಲ್ಲಿ ಹೋಗ್ಬಿಟ್ಟು ಇವರು ಒಂದು ಆಧಾರ್ ಕಾರ್ಡ್ ಇಸ್ಕೊಂಡ್ಬಿಟ್ಟು ಅವ್ರ ಹೆಸರಿಗೆ ಬಿಲ್ ಕೊಟ್ಬಿಟ್ರೆ ಬಿಲ್ಡಿಂಗ್ ಓನರ್ ನಾನೇನು ಮಾಡಲಿ? ನಾಳೆ ಕೋರ್ಟ್ ಕಚೇರಿಗೆ ಅಲ್ಕೊಂಡು ಕೊಟ್ಟಿದ್ದಾಳೆ ನಾನು. ಇದು ಆಗಬಾರ್ದು ಅಂತ ಸರ್, ಅಷ್ಟೇ. ಇದರಿಂದ ಏನು ಗೊತ್ತಾ ಸರ್, ನಾಗರಿಕರಿಗೆ, ಸಾರ್ವಜನಿಕರಿಗೆ ಕೊಳ್ಳೇಗಾಲ ನಗರಸಭೆ ವ್ಯಾಪ್ತಿಲಿ ಇವತ್ತೇನು ಬಿಲ್ ಇಶ್ಯೂ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಬೇಕು. ಯಾರೋ ಒಬ್ಬರು ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಅದಕ್ಕೆ ಕನ್ಸಿಡರ್ ಮಾಡೋಂಗಿದ್ರೆ ಎಲ್ಲರೂ ರೋಡ್ ಹೋಗೋರಿಗೆಲ್ಲ ಆಧಾರ್ ಕಾರ್ಡ್ ಇದೆ, ಎಲ್ರಿಗೂ ಒಂದೊಂದು ಹಾಕ್ಕೊಟ್ಬಿಡಿ ಮೀಟ್ರು. ಇದು ಅಷ್ಟೇ ಸರ್, ಇನ್ನೇನೂ ಇಲ್ಲ. ನಾನು ಮನವಿ ಕೊಟ್ಟಿದ್ದೀನಿ, ಮನವಿಗೆ ಅವ್ರು ಸ್ಪಂದಿಸಿದ್ದಾರೆ. ಅದನ್ನು ಕರೆಕ್ಷನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆಗಲಿ ಸರ್, ಏನಾದರೂ ಕರೆಕ್ಷನ್ ಮಾಡಿಸ್ಲಿಲ್ಲ ಅಂದರೆ ನಾವು ಮುಂದಿನ ಹೋರಾಟ ಮಾಡ್ತೀವಿ ಸರ್, ಹೋರಾಟಗಾರರಾಗಿ. ದಯವಿಟ್ಟು ಇದೊಂದು ಕರೆಕ್ಷನ್ ಮಾಡಿ ಸರ್. ಯಾಕಂದರೆ ಮಾಲೀಕರಿಗಾಗಿ ಯಾರು ಒಂದು ಆಧಾರ್ ಕಾರ್ಡ್ ಕೊಟ್ಟು ತಕ್ಷಣ ಮಾಡಿ